ನಾವಿವತ್ತು ಸ್ಪೆಷಲ್ ಜಾಗಕ್ಕೆ ಬಂದಿದ್ವಿ. ಅದೇಳು ಅದೇ ದುರ್ಗದಳ್ಳಿ. ನಿಮ್ಮಂತವ್ರು ನಮ್ಮ ಮನೆಗೆ ಬರಬೇಕು. ದುರ್ಗದ ಪ್ಲಸ್ ಹಳ್ಳಿ. ಯಾವ ಸಂಧಿ ಇದು? ನಿಂಗೆ ಗೊತ್ತಿಲ್ದಲ್ಲ ಸಂಧಿನೇ ಇಲ್ಲ. ಕಮ ಹರ್ಷ ಜ್ಞಾಪಿಸ್ಕೋ, ಯಾವ ಸಂಧಿ? ಕೆರೆ ಸಂಧಿ ಅಂತೆಲ್ಲ ಹೇಳ್ಬೇಡ. ಹರ್ಷ ನೀನ್ ಇಲ್ಲಿಗೆ ಬಂದೇ ಅಲ್ವಾ? ನಿಜ ನೀನ್ ತುಮಕೂರವನೇನು? ಗೊತ್ತಿಲ್ಲ. ಈ ಊರವನಲ್ಲ ಅನಿಸ್ತೈತೆ. ತುಮಕೂರಲ್ಲಿ ಇದ್ದು ನೀನು ದುರ್ಗದಳ್ಳಿ ಕೆರೆಗೆ ಬಂದಿಲ್ಲ ಅಂದ್ರೆ ಹೆಂಗೆ? ಮಾಮನ್ ಕೋಣೆ ಹೆಂಗೆ? ಫಸ್ಟ್ ಚೆನ್ನಾಗಿತ್ತು ಈ ಕೆರೆ. ಯಾವಾಗ ಈ ಕ್ರಿಯೇಟರ್ಸ್ ಗಳೆಲ್ಲ ಬಂದಿ ಇಲ್ಲಿ ಹಂಗೈತಿ ಈ ಕೆರೆ, ಹಿಂಗೈತಿ ಕೆರೆ ಅಂದಿ ಫೇಮಸ್ ಮಾಡಿ ಇವಾಗ ಕೆರೆನ ಲವರ್ ಸ್ಪಾಟ್ಗಳು ಮಾಡ್ಕೊಂಡ್ಬಿಟ್ಟವ್ರೆ. ತರಲೆ ಮಾಡ್ಬೇಡ ನೀನು. ಅವತ್ ವ್ಯಾಲೆಂಟೈನ್ಸ್ ಡೇ ದಿನ ಬರ್ತೀನಿ, ಆ ಮೂಲೆಯಲ್ಲಿ ಒಬ್ರು ಈ ಮೂಲೆಯಲ್ಲಿ ಒಬ್ರು. ಅರ್ಥ ಆಯ್ತು ಅನ್ಸುತ್ತೆ. ಜನ ಬಂದ್ರ, ವ್ಯೂ ನೋಡಿದ್ರ, ಎಂಜಾಯ್ ಮಾಡಿದ್ರ, ಹೋಯ್ತಾ ಇರ್ಬೇಕು ವಾಪಸ್. ಅದನ್ನ ಬಿಟ್ಬಿಟ್ಟು ತೀಟೆ ಕೆಲಸ ಮಾಡ್ತಾರೆ ಇಲ್ಲಿ ಬಂದು. ಅದು ಲವ್ ಅಲ್ಲ, ಟಿಟಿ. ಏ ಹರ್ಷ, ಹೆಂಗ ಕಾಕಿ ಡ್ರೆಸ್ ಹಾಕೊಂಡ್ ಬಂದಿದ್ಯಾ? ಏನ್ ಹೇಳ್ತೀನಿ ಗೊತ್ತಾ, ಅಲ್ಲಿ ಪೊಲೀಸ್ ಬಂದ್ರು ಇನ್ನ ಓಡ್ ಹೇಳ್ತೀನಿ ಒಂದ್ ರೌಂಡು. ಹಂಗ್ ಓಡ್ತಾರೆ ಅಂದ್ರೆ ಇದ್ರೊಳಗೆ ಪದಗಿದಲ್ಲಿ ಇದ್ದವರೆಲ್ಲ ಓಡ್ಬಿಡ್ತಾರೆ ಹಂಗೆ. ನನ್ನ ಮಕ್ಕಳು ಅಣ್ಣ ಅನ್ನ ತಿಂತಾರ ತಿಂತಾರ ಹರ್ಷ, ಇಂಥವ್ರಿಗೆಲ್ಲ ನಾವು ಒಂಥರ ಥ್ರೆಟ್ನಿಂಗು. ಅವ್ರೇನೋ ಕಾಮಗಾರಿ ಕೆಲಸ ಮಾಡಕ್ ಬಂದಿರ್ತಾರೆ, ನಾವ್ ಹಿಂಗ್ ಕ್ಯಾಮ್ರಾ ಹಾಕೊಂಡ್ ಬಂದ್ಬಿಡ್ತೀವಿ. ಅವ್ರಿಗೆ ಹೆಂಗ್ ಬೇಜಾರಾಯ್ತದೆ ಅಂದ್ರೆ ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ, ಈ ನನ್ನ ಮಗ ಯಾಕಾನ ಬಂದು ಅಂತ ಅಂತಾರೆ. ನಿನ್ ಜನ್ಮಕ್ಕೆ ಹೋಗೋ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.